ಮಶ್ರೂಮ್ ಗ್ರೇವಿ, ಮಶ್ರೂಮ್ ಬಿರಿಯಾನಿ, ಸೊ ಇದೇ ರೀತಿ ಮಶ್ರೂಮ್ ಪೆಪ್ಪರ್ ಡ್ರೈ ತುಂಬ ರೀತಿ ತಿಂದಿರ್ತೀರಲ್ವ. ಸೊ ಇವತ್ತಿನ ರೆಸಿಪಿ ಬಂದು ಮಶ್ರೂಮ್ ಸಾಂಬಾರು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹಾಗೆ ಹೋಟೆಲಲ್ಲೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಮುದ್ದೆಗೆ, ಚಪಾತಿಗೆ, ರೊಟ್ಟಿಗೆ ಕಾಂಬಿನೇಷನ್ ಆಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಹೆಮ್ಮಿಯಾಗಿರುವಂತಹ ರೆಸಿಪಿ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ರಿಯಲಿ ನಿಮಗೆ ಇಷ್ಟ ಆಗ್ಬೋದು. ಸೊ ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಡ್ಸ್ ಬರ್ತಾಯಿದೆ, ಪ್ಲೀಸ್ ಸ್ಕಿಪ್ ಮಾಡಿದೆ ಆ್ಯಡ್ಸ್ ನೋಡಿ. ಈಗ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 2 ಸ್ಪೂನ್ ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಮಸಾಲ ನಾವು ಎಣ್ಣೆಯಲ್ಲಿ ಹುರಿದು ಮಾಡೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ನಿಮಗೆ ಯಾರಿಗೆ ಮಶ್ರೂಮ್ ಸಾಂಬಾರು, ಮಶ್ರೂಮ್ ಗ್ರೇವಿ ಇಷ್ಟ ಆಗುತ್ತೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಾನ್ ವೆಜ್ಜು ತಿಂದೇ ಇರೋರಿಗೆ ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಬಿಸಿ ಆಗಿದೆ. ಮಶ್ರೂಮು ತುಂಬ ಅಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು ಫ್ರೆಂಡ್ಸ್. ಮೂಳೆ ಎಲ್ಲ ಗಟ್ಟಿ ಆಗುತ್ತೆ ಮಶ್ರೂಮ್ ತಿನ್ನೋದ್ರಿಂದ. ಖಂಡಿತ ಒಂದು 15 ಡೇಸ್ಗೆ ಒನ್ ಟೈಮ್ ಆದರೂ ಮಶ್ರೂಮು ತೊಗೊಂಡು ತಿನ್ನಿ. ಈಗ ನಾನಿಲ್ಲಿ 1 ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಗಡ್ಡೆ ಈರುಳ್ಳಿ, 1 ಇಂಚು ಶುಂಠಿನ ತೊಗೊಂಡಿದ್ದೀನಿ. ನಾನೀಗ ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಮೇನ್ ಗೋಡಂಬಿ ತುಂಬ ರುಚಿಯಾಗಿರುತ್ತೆ. ನಮಗೆ ರೆಸ್ಟೋರೆಂಟ್ ಸ್ಟೈಲ್ ಹೇಳಿದೆ ಅಲ್ವಾ, ಸೊ ರೆಸ್ಟೋರೆಂಟ್ ರೀತಿಯಲ್ಲಿ ಗೋಡಂಬಿನ ಸೇರಿಸಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಚಕ್ಕೆ 1 ಪೀಸು, ಹಾಗೆ ಲವಂಗ 4 ತೊಗೊಂಡಿದ್ದೀನಿ. ನಾನು ಹೇಳ್ತಿರ್ತೀನಿ, ಮಸಾಲೆ ನಿಮಗೆ ಯಾವ ರೀತಿ ಕ್ವಾಂಟಿಟಿ ನೀವು ಎಷ್ಟು ಮಾಡ್ತಿದ್ದೀರಾ ನೋಡಿಕೊಂಡು ನೀವು ಮಸಾಲ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿ, ಗೋಡಂಬಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣ ಈಗ ನಾನು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೊಮೆಟೊ ತೊಗೊಂಡಿದ್ದೀನಿ. ನಾನಿಲ್ಲಿ ಮಾಡ್ತಿರುವಂತಹದ್ದು ಮಶ್ರೂಮ್ 250 ಗ್ರಾಮ್ ಬರುತ್ತೆ ನೋಡಿ, ಅದನ್ನು 1 ಪಾಕೆಟ್ ತೊಗೊಂಡಿದ್ದೆ. ಸೊ ನೀವಿನ್ನೂ ಜಾಸ್ತಿ ಮಾಡೋದಾದರೆ ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಳಿ. ಈಗ ನಾನು ಕಾಯಿನ ಸೇರಿಸ್ತಾ ಇದ್ದೀನಿ. ಹಸಿ ಕಾಯಿ ಇದು, ಜಾಸ್ತಿ ತೊಗೊಳ್ಬೇಡಿ, ಲೈಟಾಗಿ ಸ್ವಲ್ಪ ತೊಗೊಳ್ಳಿ. ಈಗ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ, ಪುದೀನ, ಕಾಯಿ ಸೇರಿಸಿದ ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ, ಜಸ್ಟ್ 2 ಮಿನಿಟ್ಸ್ ಫ್ರೈ ಆದರೆ ಸಾಕಾಗುತ್ತೆ. ಈಗ ನಾನು ಸ್ಟವನ್ನು ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಬಿಸಿ ಇರಬೇಕಾದ್ರೆ ನೀವು ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಜಾರೆಲ್ಲ ಹಾಳಾಗುತ್ತೆ. ಈಗ ನೋಡಿ, ನಾನು ಮಿಕ್ಸಿ ಮಾಡ್ಕೊಂಡಾಯಿತು. ಮತ್ತು ಇನ್ನೂ ಒಂದು ಬಾಣಲೆಗೆ ನಾನು 3 ಸ್ಪೂನು ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲು ಬಿಸಿ ಆಗಲಿ. ರಿಯಲಿ ತುಂಬ ಟೇಸ್ಟಿ ಇರುತ್ತೆ, ಖಂಡಿತ ನೀವು ಟ್ರೈ ಮಾಡಿ. ನಾನಿವತ್ತು ಮುದ್ದೆ ಮಾಡ್ಕೊಂಡಿದ್ದೆ. ಸೊ ನೀವು ಯಾವ ರೀತಿ ಮಾಡ್ತೀರಾ, ನಿಮಗೆ ಇಷ್ಟ ಆಗುತ್ತೆ ಚಪಾತಿ ಜೊತೆ, ರೊಟ್ಟಿ ಜೊತೆ ಯಾವ ರೀತಿ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಈಗ ನಾನು 1 ಈರುಳ್ಳಿ, ಹಾಗೆ ಕರಿಬೇವು ಮತ್ತು ಆ ಫ್ಲೇವರ್ಗೆ ಅಂತ ಹೇಳಿ ಏಲಕ್ಕಿನ 2 ಸೇರಿಸಿದ್ದೀನಿ. ರಿಯಲಿ ಏಲಕ್ಕಿ ಈ ರೀತಿ ಒಗ್ಗರಣೆಯಲ್ಲಿ ಸೇರಿಸೋದ್ರಿಂದ ಆ ಘಮ ಅನ್ನೋದು ತುಂಬ ಚೆನ್ನಾಗಿ ಇರುತ್ತೆ. ಹೋಟೆಲ್ಸಲ್ಲಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡ್ತಾರೆ, ಸೊ ಹಾಗಾಗಿ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಸೊ ಅಲ್ಲಿ ಟೇಸ್ಟಿಂಗ್ ಪೌಡ್ರಲ್ಲೆಲ್ಲ ಯೂಸ್ ಮಾಡಿರ್ತಾರೆ. ಸೊ ನಮ್ಮ ಮನೆಯಲ್ಲಿ ನಾವು ಕೆಲವೊಂದನ್ನು ಚೇಂಜ್ ಮಾಡಿಕೊಂಡು ಮಾಡೋದ್ರಿಂದ ಹೋಟೆಲಲ್ಲಿ ಯಾವ ರೀತಿ ಇರುತ್ತೋ ಸೊ ನಾವು ಮನೆಯಲ್ಲೇ ಅದೇ ರೀತಿ ಸಹ ಮಾಡ್ಕೊಳ್ಬೋದು. ಈಗ ನಾನು ರುಬ್ಬಿರುವಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಫ್ರೈ ಆಗ್ತಾ ಇದೆ. ಆ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ತಾ ಇದೆ. ಈಗ ನಾನು ಸ್ಪೈಸಸ್ಸು ಮಿಕ್ಸಿಗೆ ಸೇರಿಸಲಿಲ್ಲ, ಸೊ ಈಗ ನಾನು ಸ್ಪೈಸಸ್ ಅನ್ನೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನು ಅರಿಶಿಣನ ತೊಗೊಂಡಿದ್ದೀನಿ. ಹಾಗೆ ಧನಿಯಾ ಪೌಡರು 2 ಸ್ಪೂನ್ ತೊಗೊಂಡಿದ್ದೀನಿ. ಧನಿಯಾ ಪೌಡರು ನಾನಿಲ್ಲಿ ಹೋಮ್ ಮೇಡ್ ಧನಿಯಾ ಪೌಡರೇ ತೊಗೊಂಡಿದ್ದೀನಿ. ಸೊ ನಿಮಗೆ ಇಲ್ಲ ಅಂತಂದರೆ ನೀವು ಅಂಗಡಿಯಲ್ಲೂ ಬೇಕಾದರೆ ತೊಗೊಂಡು ಬಂದು ಮಾಡ್ಕೊಳ್ಬೋದು. ಈಗ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಚಿಲ್ಲಿ ಪೌಡರನ್ನು ಸೇರಿಸ್ಕೊಡಿ. ನಾನಿಲ್ಲಿ 1 ಸ್ಪೂನು ಚಿಲ್ಲಿ ಪೌಡರನ್ನು ತೊಗೊಂಡಿದ್ದೀನಿ. ಸೊ ಈಗ ಮಸಾಲೆ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಹೈ ಫ್ಲೇಮ್ ಇಟ್ಕೊಂಡೆ ನೀವು ಮಾಡ್ಕೊಳ್ಬೇಕಾಗುತ್ತೆ, ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಹಾಗಾಗಿ ಹೈ ಫ್ಲೇಮ್ ಇಟ್ಕೊಂಡೆ ಮಾಡ್ಕೊಳ್ಳಿ. ಈ ಸೀಕ್ರೆಟ್ ಬಂದ್ಬಿಟ್ಟು ನಾನು ಮೊನ್ನೆ ರೀಸೆಂಟಾಗಿ ಒಂದು ಮ್ಯಾರೇಜ್ಗೆ ಹೋಗಿದ್ದೆ. ಸೊ ಅಲ್ಲಿ ಮಾಡ್ತಿದ್ರು, ಅವ್ರ ಹತ್ರ ನಾನು ತಿಳ್ಕೊಂಡು ಇವತ್ತು ನಾನು ಟ್ರೈ ಮಾಡ್ತಿದ್ದೆ ಈ ರೀತಿ. ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಖಂಡಿತ ನೀವು ಟ್ರೈ ಮಾಡಿ. ನೋಡಿ, ಈಗ ಮಸಾಲೆ ಅನ್ನೋದನ್ನು ಫ್ರೈ ಆಗಿದೆ ಚೆನ್ನಾಗಿ. ಈಗ ನಾನು ಬಟಾಣಿನ ಸೇರಿಸ್ತಾ ಇದ್ದೀನಿ. 1 ಬೌಲು ಬಟಾಣಿ ತೊಗೊಂಡಿದ್ದೆ. ನಿಮಗೆ ಈ ರೀತಿ ಹಸಿ ಬಟಾಣಿ ಇಲ್ಲ ಅಂತಂದರೆ ಮನೆಯಲ್ಲಿ ಬಟಾಣಿ ಸಿಗುತ್ತೆ ಅಲ್ವಾ, ಸೊ ಅದನ್ನು ಓವರ್ ನೈಟು ನೆನೆಸ್ಕೊಂಡು ನೀವು ಮಾರ್ನಿಂಗ್ ಮಾಡ್ಕೊಳ್ಬೋದು. ಇಲ್ಲ ಬಿಸಿನೀರಲ್ಲಿ 4 ಅವರ್ ನೆನೆಸಿದರೆ ರುಚಿಕರವಾದಂತಹ ಬಟಾಣಿ ಸಾಫ್ಟಾಗಿ ರೆಡಿ ಆಗುತ್ತೆ. ಸೊ ಈಗ ಬಟಾಣಿನ ಸೇರಿಸಿ
ನೀರು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀರನ್ನೋದನ್ನು ತಗೊಳ್ಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಸೊ ಗ್ರೇವಿ ಟೈಪ್ ಮಾಡ್ತಿಲ್ಲ, ನಾನು ಸಾಂಬಾರು ಟೈಪ್ ಮಾಡ್ತಿದ್ದೀನಿ. ಹಾಗಾಗಿ ನಾನು ಸ್ವಲ್ಪ ನೀರು ಜಾಸ್ತಿ ತೊಗೊಂಡಿದ್ದೀನಿ. ಮಶ್ರೂಮಲ್ಲೂ ಸಹ ನೀರು ಇರುತ್ತೆ. ಸ್ವಲ್ಪ ನಾವು ಮಶ್ರೂಮ್ ಸೇರಿಸಿದ ಮೇಲೆ ಮಶ್ರೂಮು ಸಹ ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿ ಒಂದು ರೌಂಡು ಮಿಕ್ಸ್ ಕೊಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ 10 ಮಿನಿಟ್ಸ್ ಕುದಿಯೋಕ್ಕೆ ಬಿಡಬೇಕು. ಸೊ ಹಾಗಾದರೆ ಮತ್ತೆ ಮಶ್ರೂಮ್ ಸೇರಿಸ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ. ಈಗ ನೋಡಿ ಲಿಡ್ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಬಿಟ್ಟಿದ್ದೆ. ಈಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಈಗ 10 ಮಿನಿಟ್ಸ್ ಆಗಿದೆ. ಈಗ ಮಶ್ರೂಮ್ನ ಸೇರಿಸ್ಕೊಳ್ಬೇಕಾಗುತ್ತೆ. ಫಸ್ಟ್ ಟೈಮ್ ಮಶ್ರೂಮ್ ಸೇರಿಸಿದ್ರೆ ಮಶ್ರೂಮು ಜಸ್ಟ್ ಒಂದು 5 ನಿಮಿಷ ಕುಕ್ ಆದರೆ ಸಾಕು, ಬೇಗ ಸಾಫ್ಟ್ ಆಗುತ್ತೆ. ಹಾಗಾಗಿ ಬಟಾಣಿ ಮತ್ತು ಮಸಾಲೆ ಸ್ವಲ್ಪ ಬೇಯಲಿಕ್ಕೋಸ್ಕರ 10 ನಿಮಿಷ ಕುಕ್ ಮಾಡ್ಕೊಂಡಿದ್ದೆ. ಈಗ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನಿಮಗೆ ಈ ಟೈಮಲ್ಲಿ ಉಪ್ಪು ಎಲ್ಲ ಸರಿ ಹೋಗಿದೆಯಾ ನೋಡಿಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಬೇಕಾದರೆ ನೀವು ಸೇರಿಸ್ಕೊಳ್ಬೋದು. ಸೊ ನನಗೆ ಪರ್ಫೆಕ್ಟಾಗಿ ಆಗಿದೆ. ಈಗ 10 ಮಿನಿಟ್ಸ್ ಆಗಿದೆ. ಮತ್ತೆ ಓಪನ್ ಮಾಡಿ ನೋಡೋಣ. ನೋಡಿ ರುಚಿಕರವಾದಂತಹ ಮಶ್ರೂಮ್ ಸಾಂಬಾರು ರೆಡಿಯಾಗಿದೆ. ರಿಯಲಿ ಹೆಮ್ಮಿಯಾಗಿ ಇತ್ತು. ಸೊ ನಾನಿವತ್ತು ಮುದ್ದೆನ ಮಾಡ್ಕೊಂಡಿದ್ದೆ. ಈಗ ಸ್ಟವನ್ನು ಆಫ್ ಮಾಡಿಕೊಂಡು ಅಮೂಲ್ ಬಟರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಹೋಮ್ ಮೇಡ್ ಬೆಣ್ಣೆ ಇದ್ದರೆ ಮನೆಯಲ್ಲೇ ಬೆಣ್ಣೆನಾದರೂ ಸಹ ತೊಗೊಳ್ಬೋದು. ನಿಮಗೆ ಕಾಂಬಿನೇಷನ್ನಾಗಿ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿದ್ರಲ್ವ ರುಚಿಕರದು ಅಂತ ಮಶ್ರೂಮ್ ಸಾಂಬಾರ್ ಹೋಟೆಲ್ ಸ್ಟೈಲಲ್ಲಿ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ರಿಯಲಿ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಸೊ ಹಾಗೆ ನನಗೆ ಮೆಂಬರ್ಶಿಪ್ ತೊಗೊಂಡಿರುವಂತಹ ಎಲ್ಲರಿಗೂ ಸಹ ತುಂಬ ಹೃದಯ ಧನ್ಯವಾದಗಳು. ವಿಡಿಯೋಸ್ ನೋಡ್ತಿರುವಂತಹ ಹೊಸದಾಗಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಆ್ಯಂಡ್ ಟೇಕ್ ಕೇರ್ ಫ್ರೆಂಡ್ಸ್. ಆ್ಯಡ್ಸ್ ಬರ್ತಾ ಇದೆ, ಪ್ಲೀಸ್ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ನೋಡಿ. ಬಾಯ್, ಟೇಕ್ ಕೇರ್.